ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ. ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದು. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ದೊರೆತ ತಾಳಿಗರಿ ಶಾಸನದಲ್ಲಿ ಕನ್ನಡದ ಶಬ್ದಗಳು ಬಳಕೆಯಾಗಿವೆ. ಅಲ್ಲದೆ ಅಶೋಕನ ಬ್ರಹ್ಮದಿನ ಶಾಸನದಲ್ಲಿ ಇಸಿಲ ಎಂಬ ಕನ್ನಡ ಶಬ್ದ ಬಳಕೆಯಾಗಿರುವುದು ಕಂಡುಬಂದಿದೆ. ಹಾಗೆಯೇ ತಮಿಳಿನ ಕೃತಿ ಮತ್ತು ಶಾಸನಗಳಲ್ಲಿ ಕನ್ನಡ ಶಬ್ದಗಳು ಬಳಕೆಯಾಗಿರುವುದನ್ನು ನಮ್ಮ ಪ್ರಾಚೀನ ಭಾಷಾ ತಜ್ಞರಾದ ಐರಾವತ ಮಹಾದೇವನ್ ಮತ್ತು ಷಡಕ್ಷರ ಶೆಟ್ಟರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿದೇಶಿ ಭಾಷೆಯಾದ ಗ್ರೀಕ್ ನಾಟಕಗಳಲ್ಲಿಯೂ ಕೂಡ ಕನ್ನಡ ಭಾಷೆ ಬಳಕೆಯಾಗಿರುವುದು ಕನ್ನಡಿಗರ ಹೆಮ್ಮೆ ಎಂದೇ ಭಾವಿಸಬಹುದು. ನಮ್ಮ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸವಿದೆ ಎಂದು ಹೆಮ್ಮೆಯಿಂದ ಪ್ರತಿಯೊಬ್ಬ ಕನ್ನಡಿಗರು ಎದೆತಟ್ಟಿ ಹೇಳಬಹುದು. ಆದ್ದರಿಂದ ಲಿಪಿಗಳ ರಾಣಿ ಎಂದೇ ಪ್ರಖ್ಯಾತಿ ಹೊಂದಿರುವ ನಮ್ಮ ಕನ್ನಡ ಭಾಷೆಯ ಇತಿಹಾಸ ಕುರಿತು ಈ ಒಂದು ಕಿರು ನಾಟಕದ ಮೂಲಕ ಇನ್ನೂ ಹೆಚ್ಚು ವಿಷಯಗಳನ್ನು ತಿಳಿಯೋಣ ಬನ್ನಿ. ಕಾಲೇಜ್ಗೆ ಬಂದು ಅದೇನೋ ಕಾಂಪಾಸ್ ಸೆಲೆಕ್ಷನ್ ಅಂತಲ್ಲ, ಕಾಂಪಾಸ್ ಸೆಲೆಕ್ಷನ್ ಅದ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಕೆಲಸ ಕೊಟ್ಟು ಲಕ್ಷ ಲಕ್ಷ ಸಂಬಳ ಕೊಡ್ತಾರಂತ ಕಣಪ್ಪೋ. ಅಯ್ಯೋ ರಂಗಣ್ಣ, ಅದು ಕಾಂಪಸ್ ಸೆಲೆಕ್ಷನ್ ಅಲ್ಲಪ್ಪ, ಕ್ಯಾಂಪಸ್ ಸೆಲೆಕ್ಷನ್. ಏನೋ ಒಂದು ಬಿಡಪ್ಪ ಪಪ್ಪಣ, ಒಟ್ಟ ನನ್ನ ಮಗನಿಗೆ ಒಂದೊಳ್ಳೆ ಕೆಲಸ ಸಿಕ್ಕ್ರೆ ಅಷ್ಟೇ ಸಾಕು. ಆ ನಮ್ಮವ್ವ ಚಾಮುಂಡಮ್ಮನಿಗೆ ಅಡ್ಡಡ್ಡ ಉದ್ದುದ್ದ ನಮಸ್ಕಾರ ಮಾಡ್ಬಿಡ್ತೀನಿ. ಅದ್ ಸರಿ ಪಪ್ಪಣ, ನಿನ್ ಮಗ ಎಲ್ಲ ಇರ್ತಾನ ಈಗ? ಅಯ್ಯೋ ರಂಗಣ್ಣ, ನನ್ ಮಗ ಗೌರ್ಮೆಂಟ್ ಕಾಲೇಜ್ ಆಲೂರಲ್ಲಿ ಅದೇನೋ ಡಿಗ್ರಿ ಮಾಡ್ತಾ ಇದ್ದಾನೆ ರಂಗಣ್ಣ. ಪಾಪಣ್ಣ, ಅದು ಡಿಗ್ರಿ ಅಲ್ಲೋ, ಡಿಗ್ರಿ 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 ಅಂತಾರ ಅದನ್ನ, ಡಿಗ್ರಿ. ಸರಿ ಬಿಡಪ್ಪ, ಏನೋ ಒಂದು ಓದಿದ್ರೆ ಸರಿ, ಅವನಿಗೂ ಒಂದು ಕೆಲಸ ಸಿಕ್ಕರೆ ಸಾಕು, ಅವನ ಜೀವನ ನೋಡ್ಕೊಳ್ತಾನೆ. ಪಾಪಣ್ಣ, ನೀನು ಇನ್ನು ಯಾವ ಕಾಲದಲ್ಲಿ ಇದೀಯಾ? ಇದು ನಮ್ ಕಾಲ ಅಲ್ಲ. ಕನ್ನಡದಲ್ಲಿ ಡಿಗ್ರಿ ಮಾಡ್ಕೊಂಡ್ರೆ ಕೆಲಸ ಸಿಗೋಕೆ ಈಗೆಲ್ಲ ಇಂಗ್ಲಿಷ್ ಬೇಕು, ಇಂಗ್ಲಿಷ್ ಮಾತಾಡ್ಬೇಕು ಕಣಪ್ಪ, ಇಂಗ್ಲಿಷು. ನೋಡಿ ಪಾಪಣ್ಣ, ನಮ್ ಕಾಲದಲ್ಲಿ ಮಕ್ಕಳು ತಾಯಿ ಹೊಟ್ಟೆಯಿಂದ ಬರ್ಬೇಕಾದ್ರೆ ಅಚ್ಚ ಕನ್ನಡದಲ್ಲೇ ಅಮ್ಮ ಅಮ್ಮ ಅಂತ ಅಂತ ಈ ಪ್ರಪಂಚಕ್ಕೆ ಬರ್ತಿದ್ರಲ್ವಾ. ಆದ್ರೆ ಈಗ ಹೆಂಗಾಗಿದೆ ಗೊತ್ತಾ? ಕಾಲ ಕೆಟ್ಟೋಯ್ತು ಕಾಲ. ಅಯ್ಯೋ ಯಾವ್ರೆ, ಏನಾಗಿದೆ ಹೇಳು ರಂಗಣ್ಣ? ಈ ತರ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ರೆ ನಾನೇ ತಿಳ್ಕೊಳ್ಳಿ ರಂಗಣ್ಣ. ಹೇಳ್ತೀನಪ್ಪ, ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟಾಗಿಂದ ಬೆಳಿತಾ ಬೆಳಿತಾ ಅಮ್ಮ ಅಮ್ಮ ಅಂತಿದ್ದಲ್ವಾ? ಹೌದು, ಈಗೇನು ಯಪ್ಪ ಯಪ್ಪ ಅಂತ ಹೇಳ್ತಾವ? ಅಯ್ಯೋ, ಅದಕ್ಕೆ ನಿಂಗೆ ಸ್ವಲ್ಪ ಜ್ಞಾನ ಕಡಿಮೆ ಅನ್ನೋದು ಪಾಪಣ. ಈಗಿನ ಮಕ್ಕಳು ತಾಯಿ ಹೊಟ್ಟೆಯಿಂದ ಭೂಮಿಗೆ ಬರ್ತಿದ್ದಂಗೆ ಅಮ್ಮ ಅಮ್ಮ ಅನ್ನೋದು ಬಿಟ್ಟು
ಇಂಗ್ಲಿಷ್ ನಲ್ಲಿ ಮಮ್ಮಿಯ ಮಮ್ಮಿಯ ಅಂತ ಹೋಗ್ಕಣಪ್ಪ. ಅಂದ್ರೆ ಪಪ್ಪಣ ತಾಯಿ ಹೊಟ್ಟೆಯಿಂದ ಈ ಭೂಮಿಗೆ ಬಂದಾಗಿಂದನೇ ಅವ್ರಿಗೆ ಬ್ಯಾರೆ ಭಾಷೆ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟೈತೆ ಕಣಪ್ಪ. ಹಂಗ್ಯಾಕಾಯ್ತು ರಂಗಣ್ಣ ಈಗ? ಅಯ್ಯೋ ಹಂಗ್ಯಾಕಾಯ್ತು ಹಿಂಗ್ಯಾಕಾಯ್ತು ಅಂತ ಇವಾಗ ನಿಂಗೆ ಹೇಳಕ ಗೊತ್ತಿಲ್ಲ. ಒತ್ತು ನೋಡ್ತಾ ಇದ್ರೆ ನಡಿ ಮನೆ ಕಡೆ, ನಡಿ ನಡಿ. ತಾಳು ರಂಗಣ್ಣ, ಸ್ವಲ್ಪ ಕುರಿಗಳಿಗೆ ಹೊಡ್ಕೋತೀನಿ. ಯಾಕ್ರಿ, ಏನಾಯ್ತು ನಿಮ್ಗೆ? ಬೆಟ್ಟನೆ ತಲೆ ಮೇಲೆ ಬಿದ್ದಂಗ್ ಕೂತ್ಕೊಂಡಿದ್ದೀರಾ? ಏನಂತ ಹೇಳಿ ನಿಮ್ಗೆ? ನಿಮ್ ಚಿಂತೆ ಕಾರಣ ಏನಂತ ಹೇಳಿ. ಅದೇ ನನ್ನ ದೋಸ್ತ ರಂಗಣ್ಣ ಇದಾನಲ್ಲ, ಹೌದು, ಏನು ಈಗ? ಅವನ ಮಗ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಯಾವ್ಯಾವ್ದೋ IT BT ಕಂಪ್ನಿಗಳು ಕಾಲೇಜಿಗೆ ಬಂದು ಅದ್ಯಾವುದೋ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಕೊಡ್ತಾವಂತೆ ಕಣೆ. ಹೌದಾ? ನಾವು ನಮ್ಮ ಬಡತನದಿಂದಾಗಿ ಸರ್ಕಾರಿ ಶಾಲೆ ಕಾಲೇಜ್ನಾಗೆ ನಮ್ಮ ಮಗನ್ ಸೇರಿಸಿ ಅವನ ಭವಿಷ್ಯಕ್ಕೆ ಮಣ್ಣಾಕಿ ಬಿಟ್ವಲ್ಲ ಅಂತ ತುಂಬಾ ಯೋಚನೆ ಮಾಡ್ತಿದ್ದೀನಿ ಕಣೆ. ಹೌದಾ? ಹಂಗಂತೀರಾ? ಮುಂದೆ ಅವ್ರ ಜೀವನ ತೊಂದರೆ ಆಗಿ ಏನ್ರಿ ಮಾಡೋದು ಇವಾಗ? ಅಮ್ಮ ಅಮ್ಮ ಏನ್ ಮಗ, ಹೇಗಿದ್ದೀಯಾ? ಅಮ್ಮ ಅಪ್ಪನಿಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ಅಲ್ಲೇ ಕುಂತೋದ್ ನೋಡ್ ಮಗ, ಏನೋ ಚಿಂತೆ ಮಾಡ್ದ. ಅಪ್ಪ ಯಾಕಪ್ಪ ನೀವು ಕೂತಿದ್ದೀರಾ? ಹುಷಾರಿಲ್ವಾ? ಯಾಕೆ ಯೋಚನೆ ಮಾಡ್ತಾ ಕೂತಿದ್ದೀರಾ? ಏನಿಲ್ಲ ಮಗ, ನಿಂದೇ ಯೋಚನೆ. ಮಗ, ನಿನ್ ಜೀವನ ಮುಂದೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆನಾ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ ಅಪ್ಪ, ಯಾಕೆ ಯೋಚನೆ ಮಾಡ್ತಿದ್ದೀರಾ? ಮೊನ್ನೆ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ನ ದೋಸ್ತ ರಂಗಣ್ಣ ಹೇಳ್ದ, ಅವ್ನ ಮಗಂದು ಈ ವರ್ಷ ಇಂಜಿನಿಯರಿಂಗ್ ಮುಗೀತಂತೆ. ಮುಗಿಸಿದ ಮೇಲೆ ಪ್ಯಾಟೆಯಲ್ಲಿರೋ ದೊಡ್ಡ ದೊಡ್ಡ ಕಂಪ್ನಿಯವರೇ ಬಂದು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾರಂತೆ. ನಿಜಾನೇನು ಮಗ? ಹೌದು, ಅದಕ್ಕೇನಂತೆ ಅಪ್ಪ? ನೀನು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ಓದಿದ್ದೀಯ, ನಿನ್ ಕೆಲಸ ಸಿಗಲ್ವಂತಲ್ಲ, ಅದಕ್ಕೆ ತುಂಬಾ ಯೋಚನೆ ಆಗಿದೆ ಮಗ. ನಿನ್ ಭವಿಷ್ಯಕ್ಕೆ ನಾವೇ ಕಲ್ಲಾಕ್ಬಿಟ್ವಿ ಅಂತ. ನಿನ್ ಮೇಲೆ ನಿಮ್ಮ ಅಮ್ಮ ಮತ್ತೆ ನಾನು ಶಾಲೆ ಕನಸು ಕಟ್ಕೊಂಡಿದ್ವಿ ಮಗ. ನಮ್ಮ ಮಗ ದೊಡ್ಡ ಅಧಿಕಾರಿ ಆಗ್ತಾನೆ ಅಂತ. ಅಪ್ಪ ಅಮ್ಮ, ನಾನು ಹೇಳೋದು ಸ್ವಲ್ಪ ಕೇಳಿ. ಕನ್ನಡ ಭಾಷೆ ನಮ್ಮ ಕನ್ನಡ ನಾಡು ನುಡಿಯನ್ನು ನಂಬಿ ಬೆಟ್ಟವರಲ್ಲ. ಕನ್ನಡ ಭಾಷೆ ನನ್ನ ಉಸಿರು, ಕನ್ನಡ ಭಾಷೆ ನನ್ನ ತಾಯಿ, ಕನ್ನಡ ಭಾಷೆಯೇ ನನ್ನ ಸರ್ವಸ್ವ. ನನ್ನ ನರನಾಡಿಯಲ್ಲೂ ನನ್ನ ಮಾತೃಭಾಷೆಯೇ ರಕ್ತವಾಗಿ ಹರಿಯುತ್ತಿರುವಾಗ ಕನ್ನಡದಲ್ಲಿ ಸಾಧನೆ ಮಾಡೋದು ನನಗೆ ಕಷ್ಟಕರ ಅಲ್ಲ ಅಪ್ಪ. ಮಾತೃಭಾಷೆ ಕನ್ನಡದಲ್ಲಿ ಓದಿ ಸರ್ಕಾರದ ಉನ್ನತ ಹುದ್ದೆ ಅಲಂಕರಿಸಿದ ನಟರಾಗಿದ್ದಂತೆ ಶಿವರಾಮ್ ಅವರ ಹೆಸರು ಕೇಳಿಲ್ವಪ್ಪ? ಅವರಷ್ಟೇ ಅಲ್ಲ, ಕನ್ನಡ ಭಾಷೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಇರುತ್ತೆ. ಕಲೆ, ವಿಜ್ಞಾನ, ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿದ ಸಾಧಕರ ಪಟ್ಟಿಯೇ ಇದೆ. ನಮ್ಮ ಮಾತೃಭಾಷೆಯಲ್ಲಿ ಏನ್ ಕಡಿಮೆ ಇದೆ ಅಪ್ಪ? ಅಪ್ಪ, ಕನ್ನಡ ಭಾಷೆ ಬಗ್ಗೆ ಆ ಕಾಲದಿಂದಲೂ ವೈಭವೀಕರಿಸಿ ಹೇಳಲಾಗಿದೆ. ಕನ್ನಡದ ಮನೆಗಳನ್ನು ಪ್ರಸಿದ್ಧವಾಗಿರುವ ಈ ಅಕ್ಷರಿಗಳಿಗೆ ಇವರಿಗೆ ನೋಡಿ ಬೆಳೆಸಿದೆ, ಇವರ ಉಡುಗೆ ಇವರಿಗೆ ನೋಡಿ ಬೆಳೆಸಿದೆ ಅಂತ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಅನ್ಯೋನ್ಯತೆಯ ಬಗ್ಗೆ ತಿಳಿಸಿದ್ದಾರೆ. ಅಂದ್ರೆ ಅಪ್ಪ, ಇಂಗ್ಲಿಷ್ ಅನ್ನೋದು ಭಾಷೆ, ಅದು ವೃತ್ತಿಗೆ ಬೇಕು. ಆದರೆ ಕನ್ನಡ ಅನ್ನೋದು ಉಸಿರು ಅಪ್ಪ. ಜೀವನವನ್ನು ಜೀವಂತವಾಗಿ ಬದುಕಲು ಬೇಕು. ಬೇಂದ್ರೆಯವರನ್ನು ಒಬ್ರು ಕೇಳಿದ್ರಂತೆ, ಏನ್ರಿ ಬೇಂದ್ರೆ ಸಾಹಿಬ್ರ, ಕನ್ನಡದಲ್ಲಿ ಕವನ ಚಲೋ ಬರೀತೀರಂತ. ಅದಕ್ಕೆ ಬೇಂದ್ರೆ ಹೇಳಿದ್ರಂತೆ, ಕವನನ ನಾನು ಚಲೋ ಬರೆಯೋದ್ರಿ, ಕವನ ಬರೆಯೋಕೆ ಕನ್ನಡ ಭಾಷೆ ಚಲೋ ಐತೆ. ಇದು ಅಪ್ಪ, ಇದು ನನ್ನ ಕನ್ನಡ ಭಾಷೆಯ ಶ್ರೇಷ್ಠತೆ ಅಂದ್ರೆ. ಕನ್ನಡದ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂದ್ರೆ ನವೆಂಬರ್ 1ರಂದು ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿಚಾರಗೋಷ್ಠಿ ಏರ್ಪಡಿಸಿದ್ದಾರೆ. ನೀವು ಬನ್ನಿ, ಕನ್ನಡದ ಬಗ್ಗೆ ಇನ್ನೂ ಹೆಚ್ಚು ವಿಷಯ ತಿಳ್ಕೊಳ್ಳಿ. ಹೌದಾ ಮಗ, ಕನ್ನಡದಲ್ಲಿ ಇಟ್ಟೆಲ್ಲ ಇದೆಯಾ?
ಆಗಿ ನಾಮಕರಣವಾಯಿತು. ಲೆಕ್ಕಿನ ಮಿತಾಕ್ಷರ ಬೆಳೆದು ಮೆರೆದಿನ ನಾಡು, ಜಕ್ಕಣ್ಣಾಚಾರ್ಯ ಶಿಲ್ಪಿಯ ಕರುನಾಡು. ನಮ್ಮ ಕನ್ನಡ ನಾಡು ಭಾಷೆ ಅಂದ್ರೆ ಏನಂತ ತಿಳಿದುಕೊಂಡಿದ್ದೀರಾ? ಇಲ್ಲಿ ಹಿತಕರವಾದ ಹವಾಮಾನವಿದೆ, ಫಲವತ್ತಾದ ಮಣ್ಣು ಇದೆ, ಘಮಘಮಿಸುವ ಶ್ರೀಗಂಧದ ಮರಗಳಿವೆ, ಪರಿಮಳಯುಕ್ತವಾದ ಹೂಗಳಿವೆ, ಕುಹು ಕುಹು ಎಂದು ಕೂಗುವ ಕೋಗಿಲೆಗಳ ಖಂಡವಿದೆ, ಸಾಹಿತ್ಯ ಕಟ್ಟಿ ಬೆಳೆಸಿರುವ ಕವಿ ಪುಂಗವರ ದಂಡಿದೆ, ಶಿಲ್ಪಗಳ ಗುಂಪಿದೆ, ಮನೋಹರ ಪ್ರಾಕೃತಿಕ ಸೌಂದರ್ಯವಿದೆ, ಅಂಗಚಂದದ ಬೀಡಿದೆ ಮತ್ತು ರತ್ನಗಳ ಆಗಾರವಿದೆ, ಹಾಗೂ ಚಿನ್ನದ ಗಣಿ ಇದೆ. ವಿಶಾಲವಾದ ಸಮುದ್ರಗಳಿವೆ, ಬೆಟ್ಟಗುಡ್ಡಗಳಿವೆ. ಶಿಲ್ಪಿಗಳ ತವರೂರೆಂದೇ ಪ್ರಖ್ಯಾತಿಯಾದ ನಮ್ಮ ಕರ್ನಾಟಕದ ಕನ್ನಡ ಭಾಷೆಗೆ ರಾಜಮನೆತನಗಳ ಜೊತೆಗಿನ ಇತಿಹಾಸವಿದೆ. ಹಾಗಾದರೆ ನಮ್ಮ ಕನ್ನಡದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಕೆಲವೊಂದು ಅಂಶಗಳನ್ನು ಇಚ್ಛಿಸುತ್ತೇನೆ. ಕರ್ನಾಟಕದ ಪ್ರವಾಸಕ್ಕೆ ಬಂದಿದ್ದ ಗ್ರೀಕ್ ದೇಶದ ಪ್ರವಾಸಿ ಟಾಲಮಿ ಎಂಬುವವನು ಕನ್ನಡ ನಾಡಿನ ಬಗ್ಗೆ ಅರಿವುಗಳಿದ್ದಾನೆ. ಕ್ರಿಸ್ತ ಶಕ 150ರಲ್ಲಿ ಆಳರಾಜನ ಗಾಥ ಸಪ್ತಸತಿ ಎಂಬ ಪ್ರಾಕೃತ ಗ್ರಂಥದಲ್ಲಿಯೂ ಸಹ ನಮ್ಮ ಕನ್ನಡ ಬಳಕೆಯಾಗಿರುವುದು ಕನ್ನಡಿಗರಾದ ನಮ್ಮ ಹೆಮ್ಮೆ. ಕ್ರಿಸ್ತ ಶಕ 450ರಲ್ಲಿ ಕದಂಬರ ಕಾಲದಲ್ಲಿ ಕನ್ನಡ ಭಾಷೆಯ ಬಳಕೆ ಮತ್ತು ಕನ್ನಡ ಭಾಷೆಯ ಆಡಳಿತ ಭಾಷೆಯಾಗಿದ್ದಕ್ಕೆ ಇತಿಹಾಸದಲ್ಲಿ ಸಾಕ್ಷಿ ಇದೆ. ಕನ್ನಡದ ಮೊಟ್ಟಮೊದಲ ತ್ರಿಪದಿ ಶಾಸನವಾದ ಕಪ್ಪೆ ಅರವಟ್ಟನ ಶಾಸನದಲ್ಲಿ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದೀಪ ಕಲಿಗೆ ಕಲಿಯುಗ ವಿಪರೀತ, ಮಾಧವನೀತನ್ ಬೆರಗಲ್ಲ ಎಂಬ ಅದ್ಭುತ ಸಾಲುಗಳು ಕನ್ನಡಿಗರ ನಡವಳಿಕೆಯ ಬಗ್ಗೆ ತಿಳಿಸಿದೆ. ಇಂದಿನ ವಿಚಾರ ಸಂಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ ಬಯಸುತ್ತೇನೆ. ಶ್ರೀ ವಿಜಯ ರಚಿಸಿದಂತಹ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದಮ ಗೋದಾವರಿವರ ಮಟ್ಟ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದ ಬಸವಲಯ ವಿಲೀನ ವಿಷದ ವಿಷಯ ವಿಶೇಷ ಎಂದು ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತು ಎಂಬುದನ್ನು ತಿಳಿಸಿದ್ದಾನೆ. ಪಂಪ, ರನ್ನ, ಪೊನ್ನ ಎಂಬ ರತ್ನಾತ್ರಿಯರು ಕನ್ನಡ ಸಾಹಿತ್ಯಕ್ಕೆ ಮೇರು ಕೃತಿಗಳನ್ನು ನೀಡಿದ್ದಾರೆ. ಜೇಡರಾದ ಸಿಂಹಯ್ಯ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಬಸವಣ್ಣರಂತಹ ಮುಂತಾದ ವಚನಕಾರರು ತಮ್ಮ ವಚನಗಳಲ್ಲಿ ಪ್ರಕೃತಿ, ಕಾಯಕ, ಸದ್ಗತಿ, ಸತ್ಯ, ನಿಷ್ಠಾ, ಚಾರಿತ್ರ್ಯ, ಮಾನವೀಯ ಮೌಲ್ಯ ಇತ್ಯಾದಿ ಲಕ್ಷಣಗಳನ್ನು ತಿಳಿಸಿದ್ದಾರೆ. ಪುರಂದರದಾಸರು, ಕನಕದಾಸರಂತಹ ದಾಸಶ್ರೇಷ್ಠರು ತಮ್ಮ ಕೀರ್ತನೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ದಾರೆ. ಭಾರತದಲ್ಲೇ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಕುವೆಂಪು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಶಿವರಾಮ ಕಾರಂತ, ವಿನಾಯಕ ಕೃಷ್ಣ ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರರಂತಹ ಕವಿಶ್ರೇಷ್ಠರು ಪಡೆದಿರುವುದು ಕನ್ನಡಿಗರಾದ ನಮ್ಮ ಹೆಮ್ಮೆ. ಹೀಗೆ ಕವಿಗಳು, ದಾಸರು, ಕವಯಿತ್ರಿಯರು ಕನ್ನಡ ಸಾಹಿತ್ಯವನ್ನು ಸಾಹಿತ್ಯದ ವಿವಿಧ ಜನ್ಮಾದ ಭಾಷೆ ಕನ್ನಡ ಭಾಷೆಯ ಶ್ರೇಷ್ಠತೆ. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳುವುದಾದರೆ ಕರ್ನಾಟಕದ ವಾಸ್ತುಶಿಲ್ಪ ವಿಶ್ವ ಪ್ರಸಿದ್ಧವಾದುದು. ಅದಕ್ಕಾಗಿಯೇ ಬಾದಾಮಿ ಐಹೊಳೆಯ ಬಾಳಲ್ಲಿ ಒಮ್ಮೆ ನೋಡು ಎಂಬ ಹಾಡೇ ಸಾಕ್ಷಿ. ವಿಜಯನಗರ ಮತ್ತು ರಾಷ್ಟ್ರಕೂಟರ ಕಾಲದ ವಾಸ್ತುಶಿಲ್ಪವು ನೋಡುಗರನ್ನು ಮೂಕವಿಸ್ಮಿತರನ್ನಾಗಿಸುತ್ತದೆ. ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಪ್ರೌಢ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ನಿದರ್ಶನಗಳೆಂದರೆ ಸೋಮನಾಥಪುರ, ಹಂಪಿ, ಬೇಲೂರು, ಹಳೆಬೀಡು ಇತ್ಯಾದಿ ವಾಸ್ತುಶಿಲ್ಪ ಕ್ಷೇತ್ರಗಳು. ಕದಂಬರು, ಗಂಗರು, ಇತರ ಶ್ರೇಷ್ಠ ರಾಜಮನೆತನದವರೂ ಸಹ ತಮ್ಮದೇ ಆದ ಶೈಲಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆ ನೀಡಿರುವುದು ಜೀವಂತ ನಿದರ್ಶನಗಳಾಗಿವೆ.
ಸಾಧನೆಗೈದ ಕನ್ನಡಿಗರ ಪರಿಚಯ ಮಾಡಲು ಇಚ್ಛಿಸುತ್ತೇನೆ. ಜಗತ್ತಿನ ಶ್ರೇಷ್ಠ ಕ್ರಿಕೆಟಿಗರಲ್ಲಿ ನಾವು ದ್ರಾವಿಡ್, ಅನಿಲ್ ಕುಂಬ್ಳೆಯಂತಹ ಮಹಾನ್ ಆಟಗಾರರನ್ನು ನಾವು ಗುರುತಿಸಬಹುದು. ಹಾಗೆಯೇ ಚಲನಚಿತ್ರರಂಗದಲ್ಲೇ ತಮ್ಮದೇ ಆದ ಛಾಪು ಮೂಡಿಸಿದ, ಇಡೀ ಭಾರತವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ ಅಭಿನಯ ಚತುರ, ವರನಟ, ಮೇರು ನಟ, ಕನ್ನಡ ದೀಪವನ್ನು ಪ್ರಜ್ವಲಿಸುವಂತೆ ಮಾಡಿದ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೇಷ್ಠ ನಟರಾಗಿದ್ದಾರೆ. ಅಂತೆಯೇ ಶಂಕರ್ನಾಗ್, ವಿಷ್ಣುವರ್ಧನ್, ಅಂಬರೀಶ್, ಪುನೀತ್ ರಾಜ್ಕುಮಾರ್ ಅಂತಹ ಮಹಾನ್ ಕಲಾವಿದರ ಪರಿಶ್ರಮ ಇಂದು ಪ್ರಪಂಚದ ಇತರ ಭಾಷೆಗಳಲ್ಲೂ ಕನ್ನಡ ಸಿನಿಮಾಗಳು ಪ್ರದರ್ಶಿಸಲ್ಪಟ್ಟು ಖ್ಯಾತಿ ಗಳಿಸುತ್ತಿವೆ ಎನ್ನುವುದು ಕನ್ನಡಿಗರ ಸಾಧನೆಯನ್ನ ತಿಳಿಸುತ್ತದೆ. ಈ ನಮ್ಮ ಕನ್ನಡ ನಾಡಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ವಿಜ್ಞಾನವು ಪ್ರಕೃತಿಯ ಮತ್ತು ಭೌತಿಕ ಪ್ರಪಂಚದ ವ್ಯವಸ್ಥಿತ ಜ್ಞಾನವಾಗಿದ್ದು, ಅವುಗಳನ್ನು ಅಧ್ಯಯನ ಮಾಡುವ ವಿಜ್ಞಾನ ಕ್ಷೇತ್ರದಲ್ಲಿ ಜಗತ್ತಿನ ಇತರ ವಿಜ್ಞಾನಿಗಳಷ್ಟೇ ಶ್ರೇಷ್ಠತೆಯನ್ನು ನಮ್ಮ ಕನ್ನಡಿಗರಾದ CNR ರಾವ್, ರಾಜರಾಮಣ್ಣ, ರಾಜೇಶ್ವರಿ ಚಟರ್ಜಿ, AS ಕಿರಣ್ ಕುಮಾರ್, ವಿಶ್ವೇಶ್ವರಯ್ಯ ಪ್ರಕಾಶ್ ರವರುಗಳು ಕನ್ನಡ ಭಾಷೆಯಲ್ಲಿಯೇ ಸಾಧನೆ ಕೈದಿದ್ದಾರೆ. ಸಂಸ್ಕೃತಿ ಮತ್ತು ಕಲೆಯ ವಿಚಾರವಾಗಿ ನಮ್ಮ ಕರ್ನಾಟಕವು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ತವರು. ಕರ್ನಾಟಕವು ಹಿಂದೂಸ್ತಾನಿ ಮತ್ತು ಕರ್ನಾಟಕದ ಗಾಯಕರು ಏಳಿಗೆ ಹೊಂದಿದ ಏಕೈಕ ರಾಜ್ಯವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಪುಟ್ಟರಾಜ ಗವಾಯಿಯವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಾಕ್ಷಿಯಾಗಿದ್ದಾರೆ. ಕಲೆಯ ತವರೂರು ಕರ್ನಾಟಕ ಎಂದರೆ ತಪ್ಪಾಗಲಾರದು. ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ತಮ್ಮದೇ ಆದ ಆಕರ್ಷಕ ಕಲೆಗಳನ್ನು ಕಾಣಬಹುದು. ಉದಾಹರಣೆಗೆ ಬುಡಕಟ್ಟು ಜನಾಂಗದ ಕಲೆ, ಗೊರವರ ಕುಣಿತ, ಕೊರವಂಜಿ ಕುಣಿತ, ವೀರಗಾಸೆ, ಡೊಳ್ಳು ಕುಣಿತ, ಮಹದೇಶ್ವರ ಆಡು ಕುಣಿತ, ಯಕ್ಷಗಾನ, ಬಯಲಾಟ, ಕುಡಲ ಕುಣಿತ, ಹೀಗೆ ಹಲವಾರು ಕಲೆಗಳನ್ನು ನಾವು ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಕಲೆಯನ್ನು ಬಿಂಬಿಸುವ ನಮ್ಮ ಮೈಸೂರು ದಸರಾ ಹಬ್ಬವು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಎದೆತಟ್ಟಿ ಹೇಳುವ ಭಾರತೀಯನನ್ನು, ಗರ್ವದಿಂದ ಹೇಳುವ ಕನ್ನಡಿಗನನ್ನು, ಸಾವಿರ ಭಾಷೆ ನಾಲ್ಕೈದರಲ್ಲಿ ಕನ್ನಡ ಭಾಷೆಯ ವಿಷಯದಲ್ಲಿರಬೇಕು.
ಕನ್ನಡ ನಮ್ಮೆಲ್ಲರ ಸಂಪತ್ತು. ಅದಕ್ಕೆ ಭಾರತದಲ್ಲಿ ಎಲ್ಲಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ಈ ಕನ್ನಡಿಗರಾಗಿರು ಎಂಬ ಕವಿ ಗೋವಿಂದರವರ ಕವನದ ಸಾಧನೆಗಳನ್ನು ಹೇಳುತ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕನ್ನಡ. ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಒಂದು. ಧನ್ಯವಾದಗಳು ಗಾಂಧಿ ಮತ್ತು ಸಂಘಟನೆಗೆ. ನಮ್ಮ ನಾಡಿನ ಮೊದಲ ಪ್ರಧಾನಮಂತ್ರಿಗಳಾಗಿದ್ದ ಹಾಗೂ ಮಕ್ಕಳ ದೃಷ್ಟಿಯಲ್ಲಿ ಚಾಚಾ ಎಂದೇ ಕರೆಸಿಕೊಳ್ಳುತ್ತಿದ್ದ ಶ್ರೀಯುತ ಜವಾಹರಲಾಲ್ ನೆಹರೂರವರ ಜೀವನ ವೃತ್ತಾಂತವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಖುಷಿ ಮತ್ತು ಕೀರ್ತನ 10ನೇ ತರಗತಿ.
ಸುಭಾಷಚಂದ್ರ ಬೇಂದ್ರೆಯವರು 31/1/1896 ರಾಮಚಂದ್ರ ಭಟ್ಟ ಹಾಗೂ ನಂಬಿಕೆ ದಂಪತಿಗಳ ಮಗನಾಗಿ ಧಾರವಾಡದಲ್ಲಿ ಜನಿಸಿದರು. ಶ್ರಾವಣ 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 ಬಂತು ಕಾರಿಗೆ
ಉತ್ತರ ಕರ್ನಾಟಕದ ಆಡು ಭಾಷೆಯ ಕವಿ ದ.ರಾ. ಬೇಂದ್ರೆಯವರಿಗೆ ನಮ್ಮ ಜೆಎಸ್ಎಸ್ ಪಬ್ಲಿಕ್ ಶಾಲಾ ವತಿಯಿಂದ ಗೌರವಪೂರ್ವಕ ನಮನಗಳು.